ಇನ್ನೊಂದು ಸಂತೋಷಕರ ವಿಚಾರ, ಇವರು ಬುಧವಾರದ ವೇದಿಕೆ ಜೊತೆಗೆ ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಏನಂತ ಹೇಳಿದ್ರೆ 50 ವರ್ಷ ಮೇಲ್ಪಟ್ಟ ದಂಪತಿಗಳಿಗೆ ಒಂದು ಸನ್ಮಾನ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಮದುವೆಯಾಗಿ 1 ವರ್ಷ 5 ವರ್ಷಕ್ಕೆ ಡೈವರ್ಸ್ ಆಗ್ತದೆ. ಅಂಥದ್ರಲ್ಲಿ ಇವ್ರನ್ನ ನೋಡಿ ಅಟ್ಲೀಸ್ಟು ಇದನ್ನು ನೋಡೋರು ಅವರು ನಾವು ಇನ್ನೂ 50 ವರ್ಷ ಓದ್ತಾರೆ ನಾವು ಬಾಳಬೇಕು ಅಂತೆಲ್ಲ ಒಂದು ಅವರು ನೋಡಿ ಒಂದು ನೀತಿ ಕಥೆಯಾಗಿ ಒಂದು ಪರಿವರ್ತನೆ ಆಗಿ ಸಂತೋಷದಿಂದ ಬಾಳಕೊಂಡು ಇದೊಂದು ಮಾರ್ಗದರ್ಶನ ಮಾಡ್ಕೊಂಡಾಗಾಯಿತು. ಹಾಗಾಗಿ ನಮ್ಮ ಈ ಬುಧವಾರ ವೇದಿಕೆಯವರಿಗೆ ಮತ್ತು ನಮ್ಮ ಮದುವೆ ಕಟ್ಟಿದ ಚಂದ್ರಶೇಖರ್ ಅವ್ರಿಗೂ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಿಂದ ಟ್ರಸ್ಟ್ನವರು ಒಪ್ಪಿದ್ದಾರೆ. ಜೊತೆಗೆ ನಾವು ಇನ್ನೊಂದು ಕನ್ಸ್ಟ್ರಕ್ಷನ್ ನಮ್ಮ ತಂಗಿರೋದು ಅವರೊಂದು ಶಿವಕುಮಾರ್ ಅವರು ಇದೆ ಸರ್, ಇವರೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಇವರು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮಕ್ಕೆ ಬಲಿ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಇಲ್ಲ, ಆಗಬಾರ್ದು. ಆ ಥರದ ಅವಕಾಶ ಕೊಡಬಾರ್ದು. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ ನಡೆದಾಗ ಆ ಥರದ ಅವಕಾಶಗಳು ಕಡಿಮೆ ಇರುತ್ತೆ. ನಡೆಯಲಿಂದಾಗ ಈ ಥರ ಹೋಗಿ ಅನ್ಯಗೊಂಡವ್ರಿಗೆ ಹೋಗಿ ಅವರು ಸುಸೈಡ್ ಮಾಡ್ಕೊಳ್ಳೋಂಥದ್ದು ಆಗ್ಬೋದು, ಅಥವಾ ಡೈವರ್ಸ್ ಕೊಡೋಂಥದ್ದಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಒಬ್ಬರಿಗೊಬ್ಬರು ಒಂದು ಪ್ರೀತಿ ವಾತ್ಸಲ್ಯ ಸಿಗಲ್ಲ. ಯಾಕೆಂದ್ರೆ ಇಲ್ಲಿ ನಮಗೆ ಯಾರೋ ಒಂದು ಕಡೆಯಿಂದ ಬಂದವಳ ಸಿಗ್ತದೆ ನಮ್ಮೋದೇ. ಆದರೆ ಬೇರೆ ಈ ಥರ ಆಗುತ್ತೆ. ಅದರಿಂದ ಈ ಥರ ಕಾರ್ಯಕ್ರಮಗಳಾದಾಗ ಅಂಥ ವ್ಯವಸ್ಥೆಗಳು ನಡೆಯಲ್ಲ. ಈ ಥರದ್ದು ವ್ಯವಸ್ಥೆಗಳು ನಡೆದಂಗೆ ಈ ಥರ ಕಾರ್ಯಕ್ರಮ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಹೆಸರು ಸರ್? ರವಿಕುಮಾರ್, ನಾನು RK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಮೈಸೂರು.